ಮಂಡ್ಯದ ಕೆರಗೋಡಿನಲ್ಲಿ ಆದಂತಹ ಬೆಳವಣಿಗೆ ಕ್ಷಣ ಕ್ಷಣಕ್ಕೂ ತಿರುವನ್ನು ಪಡೆದುಕೊಳ್ತಾ ಇದೆ. ಯಾವ ರೀತಿಯಾಗಿ ರಾಜಕೀಯ ತಿರುವು ಒಂದು ಕಡೆಗೆ, ಘಟನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳು ಆಚೆ ಬರಕ್ ಶುರು ಆಗ್ತಾ ಇದೆ. ಇದು ರಾಜಕೀಯ ಕಿತ್ತಾಟಕ್ಕೂ ಕೂಡ ನಾಂದಿ ಹಾಡ್ತಾ ಇದೆ. ಮಂಡ್ಯದ ಕೆರಗೋಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಕಿತ್ತಾಟ ಜೋರಾಗ್ತಾ ಇದೆ. ಕೆರಗೋಡು ಮೂಲಕ ನಾಗಮಂಗಲಕ್ಕೆ ಸಾಗಿದಂತ ಚಲುವರಾಯಸ್ವಾಮಿಗೆ ಘೇರಾವನ್ನು ಹಾಕಿದ್ದಾರೆ. ಸಚಿವರ ವಿರುದ್ಧ ಘೋಷಣೆಯನ್ನ ಗ್ರಾಮಸ್ಥರು ಕೂಗಿದ್ದಾರೆ. ಗ್ರಾಮಸ್ಥರು ಎಷ್ಟೇ ಘೋಷಣೆ ಕೂಗಿದ್ರು ಕೂಡ ಕಾರಿನಿಂದ ಕೆಳಗಡೆಗೆ ಚಲುವರಾಯಸ್ವಾಮಿ ಅವರು ಇಳಿಲೇ ಇಲ್ಲ. ಸೊ ಇದು ಮತ್ತೊಂದಿಷ್ಟು ರಾಜಕೀಯ ಕಿತ್ತಾಟಕ್ಕೆ ನಾಂದಿ ಹಾಡ್ತಾ ಇದೆ. ಚಲುವರಾಯಸ್ವಾಮಿ ಕಾನ್ಗೆ ಧಿಕ್ಕಾರ, ಕಾನು ಮುಸ್ಲಿಮ್ಸ್ ಕೊಡ್ತವ್ರಿಗೆ ಧಿಕ್ಕಾರ. ಆಗಿರುವಂತ ಉಲ್ಲೇಖನ ಇವರು ವಿಡಿಯೋ ಜೊತೆ ಹಾಕಿ ನಮ್ಮ ಅಧ್ಯಕ್ಷ ನವೀನ್ ಕುಮಾರ್ ಅವರು ಉಲ್ಲಂಘನೆ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೊಡುವಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನ ಖಂಡಿಸಿ ನಮ್ಮ 22 ಜನದಲ್ಲಿ ಒಬ್ಬ ಅಧ್ಯಕ್ಷ ಅದನ್ನು ನಿರ್ಣಯ ತಗೊಳ್ಳೋದಲ್ಲ. ನಮ್ಮ 21 ಜನಕ್ಕೆ, ನಮ್ಮ ಭಾವನೆಗಳಿಗೆ, ನಮ್ಮ 21 ಜನ ನಂಬ್ಕೊಂಡಿರುವಂತ 8,000 ಜನ ಅವರ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಚಲುವರಾಯಸ್ವಾಮಿ ಅವರು. ಇವತ್ತು ದಾರಿ ಚಲುವರಾಯಸ್ವಾಮಿ ಮಿನಿಸ್ಟರ್ಗೆ ಇವತ್ತು ಈ ಮಾರ್ಗ, ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನ ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಅಲ್ಲೊಂದು ಬಹುದೊಡ್ಡದಾಗಿ ಆರೋಪ ಬರ್ತಾ ಇದ್ದಿದ್ದು, ಒಂದು ಕಡೆಗೆ ಚಲುವರಾಯಸ್ವಾಮಿ ಹೋಗ್ತಾ ಇದ್ರು, ಘೇರಾವ್ ಹಾಕೋದು, ಇದು ಸಾಮಾನ್ಯವಾಗಿ ನಡೆಯುತ್ತೆ. ಈಗಲೂ ಕೂಡ ಮಾಡಿದರೆ ಅದಕ್ಕೇನು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇಟ್ ಶೋಸ್ ಅವರ ವಿಚಾರದಲ್ಲಿ ನಡೆಯುತ್ತೆ. ಬಟ್ ಇನ್ನೊಂದು ಕಡೆಗೆ ಅಧ್ಯಕ್ಷರ ವಿಚಾರವನ್ನ ಮಾತನಾಡ್ತಾ ಇದ್ರೆ, ಹೊಸದಾಗಿ ಎಂಟ್ರಿ ಆಗ್ತಾ ಇರೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿಚಾರ. ಏನದು ಅಧ್ಯಕ್ಷರ ವಿಚಾರ? ಅಧ್ಯಕ್ಷರ ಏನಿದ್ರಲ್ಲಿ ಕುತಂತ್ರವನ್ನ ಮಾಡಿದ್ದಾರೆ ಅಂತೇನೋ ಆರೋಪ ಮಾಡ್ತಾ ಇದ್ರಲ್ಲ, ಏನದು ರೋಹಿತ್? ಅರುಣ್, ಈ ಒಂದು ಧ್ವಜದ ವಿಚಾರವಾಗಿ ಸಾಕಷ್ಟು ವಿವಾದಗಳು ಆಗಿಂದಾಗೆ ಒಂದೊಂದು ವಿಚಾರವಾಗಿ ಡೈವರ್ಟ್ ಆಗ್ತಾ ಇರುವಂತದ್ದು. ಅಂದ್ರೆ ಅಧ್ಯಕ್ಷರ ನೇಮಕಾತಿ ಕೂಡ ಇನ್ನೇನು ಅಧ್ಯಕ್ಷರು ಕೂಡ ಬದಲಾಗುವಂತ ಹಂತ ಕೂಡ ತಲುಪಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ನ ಅಧ್ಯಕ್ಷರೇ ಸದ್ಯಕ್ಕೆ ಕೆರಗೋಡು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರೇ ಕೂಡ ಇಲ್ಲಿ ಇರುವಂತದ್ದು. ಅವರು ಕೂಡ ಈ ಒಂದು ಧ್ವಜಕ್ಕಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಆದ್ರೆ ಇವು ಕಾಂಗ್ರೆಸ್ ಅವರನ್ನ ಕೈಗೊಂಬೆ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಾದಂಥ ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಐತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆರೋಪಗಳು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇವತ್ತು ಚಲುವರಾಯಸ್ವಾಮಿ ಅವರು ಮಂಡ್ಯದಿಂದ ನಾಗಮಂಗಲಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಜನರ ಕುಂದುಕೊರತೆ ಸಭೆ ಇರುತ್ತೆ. ಅವರು ಕೆರಗೋಡು ಗ್ರಾಮದ ಮಾರ್ಗವಾಗಿರುವಂತಹ ರಸ್ತೆಯಲ್ಲೇ ಕೂಡ ಹೋಗ್ತಾ ಇರುವಂಥದ್ದು. ಅವರು ಕೂಡ ಬದಲಿ ರಸ್ತೆಯಲ್ಲಿ ಹೋಗ್ಬೋದಾಗಿತ್ತು. ಆದರೆ ಅವರು ಇದೇ ಒಂದು ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು ಅವರು ನಾಗಮಂಗಲ ಭಾಗಕ್ಕೆ, ದೇವಲಾಪುರ ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿದಂಥ ಜನರು ಒಂದು ಕ್ಷಣ ಅವರೇ ಏನು ಚಲುವರಾಯಸ್ವಾಮಿ ಅವರು ಕೂಡ ಕಾರನ್ನ ಸ್ಟಾಪ್ ಮಾಡಿಸ್ತಾರೆ. ಅದಾದ ಬಳಿಕವಾಗಿ ಇಲ್ಲಿದ್ದಂಥ ಜನರೆಲ್ಲರೂ ಕೂಡ ಅವರ ಕಾರಿಗೆ ಮುತ್ತಿಗೆ ಹಾಕಿ ಮತ್ತೆ ಮುತ್ತಿಗೆ ಹಾಕಿ ಕೂಡ ಯತ್ನಿಸ್ತಾರೆ. ಮತ್ತೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಬಳಿಕ ಅಲ್ಲಿಂದ ಚಲುವರಾಯಸ್ವಾಮಿ ಅವರು ಕಾರನ್ನ ಇಳಿಯದೆ ಬಳಿಕ ದೇವಲಾಪುರಕ್ಕೆ ನೇರವಾಗಿ ಹೋಗುವಂಥದ್ದು. ಅರುಣ್, ಓಕೆ ರೋಹಿತ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಮಂಡ್ಯದ ಕೆರಗೋಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಕಿತ್ತಾಟ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ.